2030ರ ವೇಳೆಗೆ ಕಣ್ಮರೆಯಾಗಬಹುದಾದ 7 ಸ್ಥಳಗಳು. ಭಾರತವು ಇದೆಯೇ? ಚೆಕ್ ಮಾಡಿ. 2030ರ ವೇಳೆಗೆ ಕಣ್ಮರೆಯಾಗಬಹುದಾದ ಕೆಲವು ಸ್ಥಳಗಳು ನಮ್ಮ ವಿದೇಶದಲ್ಲಿವೆ. ಅವುಗಳು ಪ್ರಕೃತಿ ವಿಕೋಪಗಳಿಂದ ಕಣ್ಮರೆಯಾಗುವುದು ಮಾತ್ರವಲ್ಲ, ಜೊತೆಗೆ ಹವಾಮಾನ ಬದಲಾವಣೆಯ ಕಾರಣ ಕೂಡ ಕಣ್ಮರೆಯಾಗುವ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತಿದೆ. ಈ 7 ದೇಶಗಳಲ್ಲಿ ನಮ್ಮ ಭಾರತದ ಒಂದು ನಗರವೂ ಕೂಡ ಇದೆ. 2030ರ ವೇಳೆಗೆ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಗ್ಗಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಜಗತ್ತಿನಾದ್ಯಂತ ಹಲವಾರು ಸಾಂಪ್ರದಾಯಿಕ ನಗರಗಳು ಕಣ್ಮರೆಯಾಗುವ ಅಂಚಿನಲ್ಲಿರಬಹುದು. ಹಾಗಾದರೆ ಭಾರತದ ಯಾವ ಸ್ಥಳವು ಕಣ್ಮರೆಯಾಗುವ ಸಾಧ್ಯತೆಯಿದೆ ಎಂಬುದನ್ನು ಇಲ್ಲಿ ತಿಳಿಯಿರಿ. ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ. ಆಮ್ಸ್ಟರ್ಡ್ಯಾಮ್, ನೆದರ್ಲ್ಯಾಂಡ್ಸ್ ದೇಶದ ಆಮ್ಸ್ಟರ್ಡ್ಯಾಮ್ ಅಪಾಯದ ಹಂತದಲ್ಲಿದೆ. ಸುಂದರವಾದ ಕಾಲುವೆಗಳು ಮತ್ತು ಐತಿಹಾಸಿಕ ಆಕರ್ಷಣೆಗೆ ಹೆಸರುವಾಸಿಯಾಗಿದೆ. ಇಲ್ಲಿನ ಆಮ್ಸ್ಟರ್ಡ್ಯಾಮ್ ಸಮುದ್ರ ಮಟ್ಟಗಳು ಏರುತ್ತಿರುವ ಕಾರಣ ಪ್ರವಾಹ ರಕ್ಷಣಾ ವ್ಯವಸ್ಥೆಗಳು, ಡೈಕ್ಗಳು ಮತ್ತು ಅಣೆಕಟ್ಟುಗಳು ಅಪಾಯವನ್ನು ಎದುರಿಸುತ್ತದೆ. ಈ ಅಪಾಯದ ಪರಿಣಾಮ ಆಮ್ಸ್ಟರ್ಡ್ಯಾಮ್ ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ. ನ್ಯೂ ಓರ್ಲಿಯನ್ಸ್, ಯುಎಸ್ಎನಲ್ಲಿನ ಮಿಸಿಸಿಪಿಯ ನದಿಯ ದಡದಲ್ಲಿ ನೆಲೆಸಿರುವ ನ್ಯೂ ಓರ್ಲಿಯನ್ಸ್ ಅಮೆರಿಕನ್ ಸಂಸ್ಕೃತಿಯ ರೋಮಾಂಚಕ ಸಂಕೇತವಾಗಿದೆ. ಇದು ಕೂಡ ಸಮುದ್ರ ಮಟ್ಟ ಏರಿಕೆಯ ಅಪಾಯವನ್ನು ಅನುಭವಿಸುತ್ತಿದೆ. ಇದು ಪ್ರವಾಹವಾಗುವ ಪರಿಸ್ಥಿತಿಯ ಬಗ್ಗೆ ಭೀತಿ ಎದುರಿಸುತ್ತಿದೆ. ಓ ಚಿ ಮಿನ್ ಸಿಟಿ, ವಿಯೆಟ್ನಾಂ ಓ ಚಿ ಮಿನ್ ನಗರದ ಅತ್ಯಂತ ಬೆದರಿಕೆಯನ್ನು ಎದುರಿಸುತ್ತಿದೆ, ಏಕೆಂದರೆ ಅದು ಏರುತ್ತಿರುವ ಸಮುದ್ರ ಮಟ್ಟಗಳ ಬ್ಯಾರೆಲ್ ಅನ್ನು ನೋಡುತ್ತದೆ. ಆದರೆ ಮೆಕಾಂಗ್ ಡೆಲ್ಟಾದ ಭೀತಿಯು ಹೆಚ್ಚುವರಿ ಅಪಾಯವನ್ನು ಉಂಟುಮಾಡುತ್ತದೆ. ಅದರ ರಕ್ಷಣೆಯನ್ನು ಹೆಚ್ಚಿಸಲು ಸಂಘಟಿತ ಪ್ರಯತ್ನಗಳಲ್ಲಿದೆ. ಓ ಚಿ ಮಿನ್ ನಗರವು 2030ರ ವೇಳೆಗೆ ಪೆಟ್ಟು ಬಿಡದ ಉಬ್ಬರವಿಳಿತದ ಅಡಿಯಲ್ಲಿ ಮುಳುಗುವ ಅಪಾಯವಿದೆ. ವೆನಿಸ್, ಇಟಲಿ ದೇಶದ ವೆನಿಸ್ ತನ್ನ ಟೈಮ್ಲೆಸ್ ಸೌಂದರ್ಯ ಮತ್ತು ಚಕ್ರವ್ಯೂಹದ ಜಲಮಾರ್ಗಗಳಿಗೆ ಹೆಸರುವಾಸಿಯಾಗಿದೆ. ಏರುತ್ತಿರುವ ಸಮುದ್ರ ಮಟ್ಟಕ್ಕೆ ನಗರದ ದುರ್ಬಲತೆಯು ಅದರ ಕ್ರಮೇಣ ಕುಸಿತದಿಂದ ಕೂಡಿದೆ. ಈಗಾಗಲೇ ತೀವ್ರ ಪ್ರವಾಹದ ದಾಳಿಯಿಂದ ತತ್ತರಿಸುತ್ತಿರುವ ವೆನಿಸ್ ಆಗಾಗ್ಗೆ ಹೆಚ್ಚಿನ ವಿಬ್ಬರವಿಳಿತದ ಭೀತಿಯನ್ನು ಎದುರಿಸುತ್ತಿದೆ. ಬ್ಯಾಂಕಾಕ್, ಥೈಲ್ಯಾಂಡ್ನ ಅತ್ಯಂತ ರೋಮಾಂಚಕ ರಾಜಧಾನಿಯಾಗಿರುವ ಬ್ಯಾಂಕಾಕ್ ಮುಳುಗುವ ಭೂಮಿ ಮತ್ತು ಏರುತ್ತಿರುವ ಸಮುದ್ರಗಳ ಅವಳಿ ಅಪಾಯಗಳನ್ನು ಎದುರಿಸುತ್ತಿದೆ. ಕ್ಷಿಪ್ರ ಕುಸಿತ, ಸಮುದ್ರ ಮಟ್ಟದ ಏರಿಕೆಯ ಕಾರಣ 2030ರ ವೇಳೆಗೆ ಬ್ಯಾಂಕಾಕ್ನ ಗಮನಾರ್ಹ ಪ್ರದೇಶಗಳನ್ನು ಆವರಿಸುವ ಅಪಾಯವಿದೆ. ಸಮುದ್ರ ಪ್ರಕಾಂಡ್ನ ಗದ್ದಲದ ಬೀದಿಗಳಿಂದ ಹಿಡಿದು ಸುವರ್ಣಭೂಮಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಸ್ತಾರದವರೆಗೆ ಅಪಾಯದ ಮಟ್ಟವನ್ನು ಹೊಂದಿದೆ. ಕೋಲ್ಕತ್ತಾ, ಭಾರತ ರಾಜ್ಯದ ಕೋಲ್ಕತ್ತಾ ಅತ್ಯಂತ ಅಪಾಯಕಾರಿ ನಗರಗಳಲ್ಲಿ ಒಂದಾಗಿದೆ. ಈ ಮಹಾನಗರವು ಹವಾಮಾನ ಬದಲಾವಣೆಯೊಂದಿಗೆ ಅಪಾಯಕಾರಿ ಮಟ್ಟವನ್ನು ಅನುಭವಿಸುತ್ತಿದೆ. ಮಾನ್ಸೂನ್ ಋತುಗಳಲ್ಲಿ ನಗರದ ವಿಸ್ತಾರವಾದ ಬೆಳವಣಿಗೆಯು ಪ್ರವಾಹದ ಅಪಾಯವನ್ನು ಉಲ್ಬಣಗೊಳಿಸುತ್ತದೆ. ಅದರ ನಿವಾಸಿಗಳು ಪ್ರಕೃತಿಯ ಬದಲಾವಣೆಗೆ ಗುರಿಯಾಗುತ್ತಾರೆ. ನಗೋಯಾ, ಜಪಾನ್ ದೇಶದ ನಗೋಯಾ ಅಗ್ರಗಣ್ಯ ಕೈಗಾರಿಕಾ ಕೇಂದ್ರಗಳಲ್ಲಿ ಒಂದಾಗಿದೆ. ಇಲ್ಲಿನ ನಗೋಯಾ ಸಮುದ್ರವು ತನ್ನ ಅಪಾಯದ ಮಟ್ಟಗಳನ್ನು ಹೆಚ್ಚಿಸಿಕೊಳ್ಳುತ್ತಿದೆ ಮತ್ತು ಟೈಫೂನ್ ಋತುಗಳ ತೀವ್ರತೆಯ 2 ಬೆದರಿಕೆಗಳನ್ನು ಎದುರಿಸುತ್ತಿದೆ. ಇದಲ್ಲದೆ ಹವಾಮಾನ ಬದಲಾವಣೆಯ ಭೀತಿಯನ್ನು ಕೂಡ ಎದುರಿಸುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ. ವಂದನೆ.